ಸ್ನೇಹಿತರೆ, ಸ್ವಲ್ಪ ಸೀರಿಯಸ್ ಆಗಿ ಮಾತಾಡೋಣ. ನಿನ್ನೆ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂತು. ದೇಶಾದ್ಯಂತ ಲಕ್ಷಾಂತರ ವಿದ್ಯಾರ್ಥಿಗಳ ಆಕ್ರೋಶ, ಜಂತರ್ ಮಂತರ್ನಲ್ಲಿ ನಡೆದ ನಿರಂತರ ಪ್ರತಿಭಟನೆಗಳು ಮತ್ತು ಕಾಕ್ರೋಚ್ ಜನತಾ ಪಾರ್ಟಿ ಅಂತಹ ಸಂಘಟನೆಗಳ ತೀವ್ರ ಹೋರಾಟದ ಫಲವಾಗಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಅವರ ಜಾಗಕ್ಕೆ ಈಗ ಹೊಸ ಶಿಕ್ಷಣ ಸಚಿವರಾಗಿ ನಮ್ಮ ಕರ್ನಾಟಕದವರೇ ಆದ ಪ್ರಹ್ಲಾದ್ ಜೋಶಿ ಅವರು ಬಂದಿದ್ದಾರೆ. ರಾಜಕೀಯದ ಲೆಕ್ಕಾಚಾರದಲ್ಲಿ ಇದೊಂದು ದೊಡ್ಡ ಗೆಲುವು ಅಂತ ಟಿವಿ ಚಾನೆಲ್ ನಲ್ಲಿ ಬೊಬ್ಬೆ ಹೊಡಿತಾ ಇರಬಹುದು. ಆದ್ರೆ ವಾಸ್ತವ, ನೀಟ್ ಪರೀಕ್ಷೆ ಬರೆದು ಕಣ್ಣೀರು ಹಾಕುತ್ತಿರುವ 24 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯದ ಪ್ರಶ್ನೆಗೆ ಉತ್ತರ ಸಿಗ್ತಾ? ಪ್ರಹ್ಲಾದ್ ಜೋಶಿ ಅವರು ಬಂದು ಆಡಳಿತಕ್ಕೆ ಒಂದು ಚುಕ್ಕಾಣಿ ಹಿಡಿದ್ರು. ಕುಳಿತ ಮೇಲೆ, ಆ ಜಾಗದ ಮೇಲೆ ಕೂತ ಮೇಲೆ ಭಾರತದ ಶಿಕ್ಷಣ ವ್ಯವಸ್ಥೆಗೆ ಅಂಟಿಕೊಂಡಿರುವ ರೋಗ ವಾಸಿ ಆಗುತ್ತಾ? ಲಾಜಿಕ್ ಅರ್ಥ ಮಾಡ್ಕೊಳ್ಳಿ. ನಿಮ್ಮೆಲ್ಲರ ಮನೆಗಳಲ್ಲಿ ಜಿರಳೆಗಳಿರ್ತವೆ ಅಲ್ವಾ? ರಾತ್ರಿ ಲೈಟ್ ಆಫ್ ಮಾಡಿದ ತಕ್ಷಣ ಕಿಚನ್ ನಲ್ಲಿ ಓಡಾಡಲು ಶುರು ಮಾಡ್ತವೆ. ನೀವು ಒಂದು ದೊಡ್ಡ ಚಪ್ಪಲಿ ತಗೊಂಡು ಒಂದು ಜಿರಳೆಯನ್ನ ಸಾಯಿಸ್ತೀರಿ ಅಂತಾನೆ ಅನ್ಕೊಳ್ಳಿ. ಮರುದಿನ ಬೆಳಗ್ಗೆ ನೋಡಿದ್ರೆ ಸಮಸ್ಯೆ ಬಗೆಹರಿದಿರುತ್ತಾ? ಖಂಡಿತವಾಗಿಯೂ ಇಲ್ಲ. ಯಾಕಂದ್ರೆ ಗಲೀಜು ಎಲ್ಲಿದೆಯೋ ಅಲ್ಲಿ ಆ ಜಿರಳೆಗಳು ಮತ್ತೆ ಮತ್ತೆ ಹುಟ್ಟಿಕೊಳ್ತಲೇ ಇರ್ತವೆ. ನಮ್ಮ ದೇಶದ ಎಕ್ಸಾಮ್ ವ್ಯವಸ್ಥೆ, ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡುವ ಮಾಫಿಯಾ ಮತ್ತು ಕೋಚಿಂಗ್ ಸೆಂಟರ್ಗಳ ದಂಧೆ ಕೂಡ ಅಕ್ಷರಶಃ ಜಿರಳೆಗಳ ತರಹ. ಒಬ್ಬ ಸಚಿವರನ್ನ ಬದಲಾಯಿಸುವುದು ಕೇವಲ ಒಂದು ಜಿರಳೆಯನ್ನ ಒಡೆದಂತೆ. ಆದ್ರೆ ಸಿಸ್ಟಮ್ ಎಂಬ ಗಲೀಜು ಹಾಗೆ ಇರುವವರೆಗೂ ಈ ಪೇಪರ್ ಲೀಕ್ ಎಂಬ ಜಿರಳೆಗಳು ಹುಟ್ಟಿಕೊಳ್ತಲೇ ಇರ್ತವೆ. ಇವತ್ತಿನ ವಿಡಿಯೋದಲ್ಲಿ ಯಾವುದೇ ಎಮೋಷನ್ಸ್ ಇಲ್ಲದೆ ಕೇವಲ ಫ್ಯಾಕ್ಟ್ಸ್ ಮತ್ತು ಲಾಜಿಕ್ ಆಧಾರದ ಮೇಲೆ ನಮ್ಮ ವ್ಯವಸ್ಥೆಯ ಅಸಲಿ ಮುಖವಾಡದ ಬಗ್ಗೆ ನಾವು ಸ್ವಲ್ಪ ಮಾತಾಡೋಣ. ಪ್ರಹ್ಲಾದ್ ಜೋಶಿ ಅವರ ಮುಂದಿರುವ 5 ಸವಾಲುಗಳನ್ನು ಕೂಡ ಮತ್ತು ಮೆಡಿಕಲ್ ಸೀಟಿನ ಹಿಂದಿರುವ ಆ ಕರಾಳ ಸತ್ಯವೇನು ಅನ್ನೋದನ್ನು ಕೂಡ ನಾವು ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಸ್ನೇಹಿತರೆ, ಪರೀಕ್ಷೆಗಳನ್ನು ನಡೆಸುವ ಜವಾಬ್ದಾರಿ ಇರೋದು ಶಿಕ್ಷಣ ಸಚಿವರ ಮೇಲಲ್ಲ, ಬದಲಿಗೆ NTA ಅಂತ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಮೇಲೆ. 2017ರಲ್ಲೇ ಈ ಏಜೆನ್ಸಿಯನ್ನ ಶುರು ಮಾಡಿದಾಗ ಇದು ಭಾರತದ ಅತ್ಯಂತ ಭದ್ರವಾದ ಪರೀಕ್ಷಾ ಸಂಸ್ಥೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಇವತ್ತೇನಾಗ್ತಾ ಇದೆ? NTA ಬಳಿ ಪರೀಕ್ಷೆ ನಡೆಸಲು ತನ್ನದೇ ಆದ ಸ್ವಂತ ಮೂಲ ಸೌಕರ್ಯಗಳೇ ಇಲ್ಲ. ಆಕ್ಚುಲಿ ಇವರು ಪರೀಕ್ಷೆಗಳನ್ನ ಬೇರೆ ಬೇರೆ ಖಾಸಗಿ ಶಾಲೆಗಳಿಗೆ, ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ ಔಟ್ಸೋರ್ಸ್ ಮಾಡ್ತಾ ಇದ್ದಾರೆ. ಪ್ರಶ್ನೆ ಪತ್ರಿಕೆ ಪ್ರಿಂಟ್ ಆಗುವುದು ಒಂದ್ ಕಡೆ, ಸ್ಟ್ರಾಂಗ್ ರೂಮ್ಗೆ ಹೋಗುವುದು ಇನ್ನೊಂದು ಕಡೆ, ಅಲ್ಲಿಂದ ಖಾಸಗಿ ಸ್ಕೂಲ್ನ ಸೆಂಟರ್ಗಳಿಗೆ ಹೋಗುವುದು ಮತ್ತೊಂದು ಕಡೆ. ಈ ಮಧ್ಯೆ ಇರುವ ಪ್ರತಿಯೊಬ್ಬ ವ್ಯಕ್ತಿಯು ಮನುಷ್ಯನೇ ತಾನೆ. ಬಿಹಾರ ಮತ್ತು ಗುಜರಾತ್ನಲ್ಲಿ ಪೇಪರ್ ಲೀಕ್ ಆಗಿದ್ದು ಹೇಗೆ ಅಂತ ಯೋಚಿಸಿ. ಆ ಖಾಸಗಿ ಸೆಂಟರ್ಗಳ ಒಳಗೆ ನುಸುಳಿದ ಈ ಮಾಫಿಯಾ ಜಿರಳೆಗಳು ಕೋಟ್ಯಾಂತರ ರೂಪಾಯಿ ಡೀಲ್ ಮಾಡಿ ಪೇಪರ್ ಅನ್ನ ಹೊರಗೆ ತಂದ್ರು. ಈಗ ಪ್ರಹ್ಲಾದ್ ಜೋಶಿ ಅವರು ಸಚಿವರಾದ್ರೆ ಅವರು ಈ NTA ಸಿಸ್ಟಮ್ ಅನ್ನ ಓವರ್ ಹಾಲ್ ಮಾಡಕ್ಕಾಗತ್ತಾ? ಭಾರತದ ಮೂಲೆ ಮೂಲೆಯಲ್ಲಿ NTA ತನ್ನದೇ ಆದ ಸ್ವಂತ ಸೆಕ್ಯೂರಿಟಿ ಡಿಜಿಟಲ್ ಸೆಂಟರ್ ಗಳನ್ನ ಕಟ್ಟುವಂತೆ ಮಾಡಕ್ಕಾಗುತ್ತಾ? ಇದು 1-2 ತಿಂಗಳಲ್ಲಿ ಆಗೋ ಕೆಲಸ ಅಲ್ಲ, ಖಂಡಿತವಾಗ್ಲೂ ಆಗಲ್ಲ. ಇದಕ್ಕೆ ವರ್ಷಗಳೇ ಬೇಕಾಗುತ್ತೆ, ಸಾವಿರಾರು ಕೋಟಿ ಬಜೆಟ್ ಬೇಕು. ಅಲ್ಲಿಯವರೆಗೆ ಈ ಪೇಪರ್ ಲೀಕ್ ಜಿರಳೆಗಳು ಸೇಫ್. ಇನ್ನ ನಾವೆಲ್ಲರೂ ಪೇಪರ್ ಲೀಕ್ ಆಯ್ತು, ಭ್ರಷ್ಟಾಚಾರ ಆಯ್ತು ಅಂತ ಬೊಬ್ಬೆ ಹೊಡಿತಾ ಇರ್ತೀವಿ. ಆದ್ರೆ ಈ ಭ್ರಷ್ಟಾಚಾರ ಹುಟ್ಟಿಕೊಳ್ಳುವುದೆಲ್ಲಿಂದ ಗೊತ್ತಾ? ಡಿಮ್ಯಾಂಡ್ ಮತ್ತು ಸಪ್ಲೈ ಗ್ಯಾಪ್ ನಿಂದ. ಒಂದ್ ಸಿಂಪಲ್ ಲೆಕ್ಕ ನೋಡಿ. ಈ ವರ್ಷ ನೀಟ್ ಪರೀಕ್ಷೆ ಬರೆದವ್ರು ಎಷ್ಟು? ಬರೋಬ್ಬರಿ 24 ಲಕ್ಷ ಜನ. ಅರೌಂಡ್ ಅದ್ರಲ್ಲಿ 2 ಲಕ್ಷ ಏನೋ ಅಟೆಂಡೆನ್ಸ್ ಇಲ್ಲ, 22 ಲಕ್ಷ ಅಂತ ಹೇಳ್ತಾ ಇದ್ದಾರೆ. ಭಾರತದಲ್ಲಿರುವ ಒಟ್ಟು ಮೆಡಿಕಲ್ ಸೀಟ್ಗಳೆಷ್ಟು? ಕೇವಲ 1,10,000. ಇದರಲ್ಲಿ ಸರ್ಕಾರಿ ಸೀಟ್ಗಳೆಷ್ಟು? 55,000. ಅಂದ್ರೆ 24 ಲಕ್ಷ ಜನರಲ್ಲಿ 23 ಲಕ್ಷ ಜನರಿಗೆ ಯಾವುದೇ ಕಾರಣಕ್ಕೂ MBBS ಸೀಟ್ ಸಿಗದೇ ಇಲ್ಲ. ಇದು ವಾಸ್ತವ, ಇದು ಬದಲಾಗದ ಸತ್ಯ. ಸೀಟ್ಗಳನ್ನ ಇರೋದೇ 1 ಲಕ್ಷ, ಬರೆಯೋರು 24 ಲಕ್ಷ. ಕಾಂಪಿಟೇಷನ್ ಎಷ್ಟಿದೆ ಅಂದ್ರೆ 1 ಮಾರ್ಕ್ಸ್ ಕಡಿಮೆ ಬಂದ್ರೆ ರ್ಯಾಂಕು 5,000 to 10,000 ಸಿಗ್ತದೆ. ಯಾವಾಗ ಕಾಂಪಿಟೇಷನ್ ಈ ಮಟ್ಟಕ್ಕೆ ಹೋಗುತ್ತೋ ಆಗ ಪೋಷಕರು ಮತ್ತು ವಿದ್ಯಾರ್ಥಿಗಳಿಗೆ ಒಂದು ರೀತಿಯ ಇನ್ಸೆಕ್ಯೂರಿಟಿ ಕಾಡಲು ಶುರುವಾಗುತ್ತೆ. ನನ್ನ ಮಗ ಡಾಕ್ಟರ್ ಆಗ್ಲೇಬೇಕು, ಅದಕ್ಕೆ ಎಷ್ಟು ದುಡ್ಡು ಬೇಕಾದ್ರೂ ಕೊಡ್ತೀನಿ ಅನ್ನೋ ಪೋಷಕರು ಈ ದೇಶದಲ್ಲಿ ಲಕ್ಷಾಂತರ ಜನರಿದ್ದಾರೆ. ಈ ದುರಾಸೆಯೇ ಈ ಪೇಪರ್ ಲೀಕ್ ಮಾಡುವ ದಳ್ಳಾಳಿಗಳಿಗೆ ಬಂಡವಾಳ. 30 ಲಕ್ಷ 50 ಲಕ್ಷ ಪೇಪರ್ ಖರೀದಿಸಲು ಗಿರಾಕಿಗಳು ಸಿದ್ಧರಿರುವಾಗ ಪೇಪರ್ ಮಾರುವ ವ್ಯಾಪಾರಿಗಳು ಇದ್ದೇ ಇರ್ತಾರೆ. ಹೊಸ ಸಚಿವರು ಈ 24 ಲಕ್ಷ ಜನರಿಗೂ ಸೀಟ್ ಕೊಡಲು ಸಾಧ್ಯನಾ? ರಾತ್ರೋರಾತ್ರಿ ಹೊಸ 500 ಮೆಡಿಕಲ್ ಕಾಲೇಜುಗಳನ್ನ ಕಟ್ಟಲು ಸಾಧ್ಯನಾ? ಇಲ್ಲ ತಾನೆ. ಅಂದ್ರೆ ಈ ಸ್ಪರ್ಧೆ ಹೀಗೇ ಇರುತ್ತೆ ಮತ್ತು ಇದಂದೇ ಇದೇ ತರ ಬೇರೆ ಬೇರೆ ರೂಪದಲ್ಲಿ ಮುಂದುವರ್ಕೊಂಡು ಹೋಗೋದು ಅಪಾಯ ಇದ್ದೇ ಇದೆ. ಇನ್ನ ಧರ್ಮೇಂದ್ರ ಪ್ರಧಾನ್ ಅವರ ತಲೆದಂಡವಾಗಲು ಇದು ಒಂದು ಪರೋಕ್ಷ ಕಾರಣ. ಇದು ಶಿಕ್ಷಣ ಎಂಬುದು ಸೇವೆಯಾಗಿ ಉಳಿದಿಲ್ಲ, ಅದೊಂದು ಲಕ್ಷ ಕೋಟಿ ರೂಪಾಯಿಗಳ ಬೃಹತ್ ಉದ್ಯಮ, ಇಂಡಸ್ಟ್ರಿ. ರಾಜಸ್ಥಾನದ ಕೋಟಾದಿಂದ ಹಿಡಿದು ಹೈದರಾಬಾದ್, ಬೆಂಗಳೂರಿನವರೆಗೆ 100 ದೊಡ್ಡ ದೊಡ್ಡ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳು ತಲೆ ಎತ್ಕೊಂಡು ನಿಂತಿವೆ. ಅದ್ರಲ್ಲಿ ನಮ್ಮ ಶಾಸಕರದು ಒಬ್ರದಿದೆ. ಒಬ್ಬ ವಿದ್ಯಾರ್ಥಿಯಿಂದ ವರ್ಷಕ್ಕೆ 2 ರಿಂದ 5 ಲಕ್ಷದವರೆಗೆ ಫೀಸ್ ವಸೂಲಿ ಮಾಡ್ತಾರೆ.
ಇವರಿಗೆ ತಮ್ಮ ಸಂಸ್ಥೆಯಿಂದ ಟಾಪರ್ಸ್ ಬರಬೇಕು, ಆಗಲೇ ಮುಂದಿನ ವರ್ಷ ಅಡ್ಮಿಷನ್ ಆಗೋದು. ಈ ರೇಸ್ನಲ್ಲಿ ಗೆಲ್ಲಲು ಕೆಲವು ಕೋಚಿಂಗ್ ಸೆಂಟರ್ಗಳು ಎಕ್ಸಾಮ್ ಸೆಂಟರ್ಗಳ ಜೊತೆ ಕೈ ಜೋಡಿಸ್ತಾರೆ. NTA ಒಳಗೆ ಭ್ರಷ್ಟ ಅಧಿಕಾರಿಗಳನ್ನ ಕೊಂಡುಕೊಳ್ತವೆ. ಪ್ರಹ್ಲಾದ್ ಜೋಶಿ ಅವರಿಗೆ ಈ ಕೋಚಿಂಗ್ ಮಾಫಿಯಾವನ್ನ ಮಟ್ಟ ಹಾಕಲು ಆಗುತ್ತಾ? ಈ ಸಂಸ್ಥೆಗಳ ಹಿಂದೆ ಪ್ರಭಾವಿ ರಾಜಕಾರಣಿಗಳಿದ್ದಾರೆ, ಬಂಡವಾಳ ಶಾಹಿಗಳಿದ್ದಾರೆ. ಇವರನ್ನ ಮುಟ್ಟಿದ್ರೆ ರಾಜಕೀಯ ಭೂಕಂಪವೇ ಆಗುತ್ತೆ. ಈ ಜಿರಳೆಗಳನ್ನ ಅವರು ಹೇಗೆ ಕ್ಲೀನ್ ಮಾಡ್ತಾರೆ ಎಂಬುದು ದೊಡ್ಡ ಪ್ರಶ್ನೆ. ಹೊಸ ಸಚಿವರು ಬಂದ ತಕ್ಷಣ ಮೊದಲ ಕೆಲಸವೇನೆಂದ್ರೆ ನಾವು ಕಠಿಣ ಕಾನೂನು ತರ್ತೇವೆ ಅಂತ ಹೇಳೋದು. ಹೌದು, ಪೇಪರ್ ಲೀಕ್ ಮಾಡಿದರೆ 1 ಕೋಟಿ ದಂಡ, 10 ವರ್ಷ ಜೈಲು ಎಂಬ ಕಾನೂನು ಡ್ರಾಫ್ಟ್ ಆಗಿದೆ. ಆದ್ರೆ ಲಾಜಿಕ್ ಆಗಿ ಯೋಚನೆ ಮಾಡಿ, ನಮ್ಮ ದೇಶದಲ್ಲಿ ಮರ್ಡರ್ ಮಾಡಿದ್ರೆ ನೇಣು ಶಿಕ್ಷೆ ಇದೆ ಅಂತ ಎಲ್ರಿಗೂ ಗೊತ್ತಿದೆ. ಹಾಗಂತ ಮರ್ಡರ್ ಆಗೋದು ನಿಂತಿದ್ಯಾ? ಭ್ರಷ್ಟಾಚಾರ ಮಾಡಿದ್ರೆ ಜೈಲು ಅಂತ ಗೊತ್ತಿದೆ. ಕರಪ್ಷನ್ ನಿಂತಿದ್ಯಾ? ಕಾನೂನು ಮಾಡೋದು ಸುಲಭ, ಆದ್ರೆ ಅದನ್ನ ಜಾರಿಗೆ ತರುವುದು, ಇಂಪ್ಲಿಮೆಂಟೇಷನ್ ಕಷ್ಟ. ಪೇಪರ್ ಲೀಕ್ ಆದಾಗ ತನಿಖೆ ಮಾಡುವುದು ಯಾರು? ಅದೇ ಸ್ಥಳೀಯ ಪೊಲೀಸರು. ಅವರಿಗೆ ಟೆಕ್ನಾಲಜಿ ಬಗ್ಗೆ, ಡಾರ್ಕ್ ವೆಬ್ ಬಗ್ಗೆ, ನಡೆಯುವ ಪೇಪರ್ ಡೀಲಿಂಗ್ ಬಗ್ಗೆ ಎಷ್ಟು ಜ್ಞಾನವಿದೆ? ಕೇವಲ ಕಾನೂನು ತಂದ್ರೆ ಸಾಲದು, ಅದಕ್ಕಾಗಿ ಒಂದು ಹೈಟೆಕ್ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಬೇಕು, ಸೈಬರ್ ಎಕ್ಸ್ಪರ್ಟ್ಸ್ ಬೇಕು, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳು ಬೇಕು. ಇವೆಲ್ಲವನ್ನ ಹೊಸ ಸಚಿವರು ಎಷ್ಟು ಬೇಗ ಸೆಟಪ್ ಮಾಡ್ತಾರೆ ಅನ್ನೋದು ಪ್ರಶ್ನೆ. ಹಾಗಾದ್ರೆ ಈ ವ್ಯವಸ್ಥೆಯನ್ನು ಸರಿಪಡಿಸಲು ಸಾಧ್ಯನೇ ಇಲ್ವಾ? ಖಂಡಿತವಾಗ್ಲೂ ಇದೆ, ಆದ್ರೆ ಅದಕ್ಕೆ ರಾಜಕೀಯ ಇಚ್ಛಾಶಕ್ತಿ ಬೇಕು. ನೋಡಿ, ಆನ್ಲೈನ್ ಪರೀಕ್ಷೆ CBT ತಂದ್ಬಿಡಿ. ಪೆನ್ನು ಮತ್ತು ಪೇಪರ್ ಬಳಸಿ ಎಕ್ಸಾಮ್ ಮಾಡುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು. ಬ್ಯಾಂಕಿಂಗ್ ಪರೀಕ್ಷೆಗಳ ತರಹ ನೀಟ್ ಪರೀಕ್ಷೆಯನ್ನು ಕೂಡ ಸಂಪೂರ್ಣವಾಗಿ ಕಂಪ್ಯೂಟರ್ ಆಧಾರಿತವಾಗಿ ಮಾಡಬೇಕು. ಅದೂ ಕೂಡ ಒಂದೇ ದಿನದಲ್ಲಿ 24 ಲಕ್ಷ ಜನರಿಗೆ ಮಾಡಬಾರ್ದು. 4-5 ಶಿಫ್ಟ್ಗಳು ಮಾಡಿ ನಾರ್ಮಲೈಸೇಷನ್ ಪದ್ಧತಿ ತರಬೇಕು. ವಿಕೇಂದ್ರೀಕರಣ ಎಲ್ಲವನ್ನ NTA ಎಂಬ ಒಂದೇ ಸಂಸ್ಥೆ ತಲೆ ಮೇಲೆ ಬದಲು ರಾಜ್ಯ ಮಟ್ಟದಲ್ಲಿ ಆಯಾ ಸರ್ಕಾರಗಳಿಗೆ ಜವಾಬ್ದಾರಿ ಹಂಚಬೇಕು. ಸೀಟ್ಗಳ ಹೆಚ್ಚಳ ಮಾಡಿ, ಖಾಸಗಿ ಮೆಡಿಕಲ್ ಸೀಟ್ಗಳನ್ನ ದುಬಾರಿ ಶುಲ್ಕಕ್ಕೆ ಕಡಿವಾಣ ಹಾಕಿ ಸರ್ಕಾರಿ ಮೆಡಿಕಲ್ ಸೀಟ್ಗಳ ಸಂಖ್ಯೆಯನ್ನ ಗಣನೀಯವಾಗಿ ಹೆಚ್ಚಿಸಬೇಕು. ಆಗ ವಿದ್ಯಾರ್ಥಿಗಳ ಮೇಲಿನ ಒತ್ತಡ ಕಡಿಮೆಯಾಗುತ್ತೆ. ಸ್ನೇಹಿತರೆ, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ವಿದ್ಯಾರ್ಥಿಗಳ ಹೋರಾಟದ ಶಕ್ತಿಯನ್ನು ತೋರಿಸಿದೆ ಅಂತ ಬಹಳಷ್ಟು ಜನ CJP ಅವರೆಲ್ಲ ಮಾತಾಡ್ಕೊಳ್ತಿದ್ದಾರೆ. ಆದ್ರೆ ನಾವು ಕೇವಲ ಡ್ರೈವರ್ ಅನ್ನ ಬದಲಾಯಿಸಿ ಖುಷಿ ಪಡ್ತಾ ಇದ್ದೀವಿ. ಆದ್ರೆ ನಮ್ಮ ಬಸ್ನ ಟೈರ್ ಪಂಚರ್ ಆಗಿದೆ, ಇಂಜಿನ್ ಸೀಸ್ ಆಗಿದೆ. ಪ್ರಹ್ಲಾದ್ ಜೋಶಿ ಅವರು ನಿಜವಾಗ್ಲೂ ಒಳ್ಳೆಯ ಡ್ರೈವರು, ಒಳ್ಳೆಯ ಮಂತ್ರಿ. ಆದ್ರೆ ಇಂಜಿನ್ ರಿಪೇರಿ ಮಾಡದೆ ಈ ಬಸ್ ಮುಂದಕ್ಕೆ ಹೋಗೋದಿಲ್ಲ. ಜಿರಳೆಗಳನ್ನ ಕೊಲ್ಲುವುದಷ್ಟೇ ಅಲ್ಲ, ಜಿರಳೆಗಳು ಹುಟ್ಟದಂತೆ ನಮ್ಮ ಕಿಚನ್ ಅನ್ನ ಶುಚಿಯಾಗಿಟ್ಕೊಳ್ಳುವ ಕಾಲ ಬರಬೇಕು. ವ್ಯವಸ್ಥೆಯ ಬುಡಕ್ಕೆ ಕೈ ಹಾಕುವ ಕಠಿಣ ನಿರ್ಧಾರಗಳನ್ನ ಹೊಸ ಸಚಿವರು ತೆಗೆದುಕೊಳ್ತಾರಾ ಅಥವಾ ಕೇವಲ ರಾಜಕೀಯ ಭಾಷಣಗಳಿಗೆ ಸೀಮಿತವಾಗ್ತಾರಾ ಅನ್ನೋದು ಕಾಲವೇ ನಿರ್ಧರಿಸಬೇಕು. ನಿಮ್ ಪ್ರಕಾರ ಈ ಪೇಪರ್ ಲೀಕ್ ಜಿರಳೆಗಳನ್ನ ಶಾಶ್ವತವಾಗಿ ನಿರ್ಮೂಲನೆ ಮಾಡಲು ಸರ್ಕಾರ ಇನ್ನು ಯಾವ ರೀತಿಯ ಕಠಿಣ ಕ್ರಮಗಳನ್ನ ಕೈಗೊಳ್ಳಬೇಕು? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋದಲ್ಲಿನ ಫ್ಯಾಕ್ಟ್ಸ್ ಮತ್ತು ಲಾಜಿಕ್ ನಿಮಗೆ ಸರಿ ಅನ್ಸಿದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿ ಮತ್ತು ಅವ್ರ ಪೋಷಕರಿಗೆ ಇದನ್ನು ಶೇರ್ ಮಾಡಿ. ಇದು ಕೇವಲ ಒಂದು ಪರೀಕ್ಷೆಯ ಪ್ರಶ್ನೆಯಲ್ಲ, ನಮ್ಮ ಮುಂದಿನ ಪೀಳಿಗೆಯ ಭವಿಷ್ಯದ ಪ್ರಶ್ನೆ. ಧನ್ಯವಾದಗಳು. ಜೈ ಹಿಂದ್.